ಸಿದ್ದರಾಮಯ್ಯ ವರ್ಸಸ್ ಸಿಟಿ ರವಿ ನಡುವೆ ಅನುದಾನದ ವಾಕ್ ಸಮರ ಜೋರಾಗ್ತಾ ಇದೆ. ಉತ್ತರ ಪ್ರದೇಶಕ್ಕೆ ಹೆಚ್ಚು ಅನುದಾನ ಅಂತ ಸಿಎಂಗೆ ತಿರುಗೇಟು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಕರ್ನಾಟಕದ ಜನಸಂಖ್ಯೆಗೂ ಸಮ ಆಗಿದ್ಯಾ? ಅಲ್ಲಿ ಜನಸಂಖ್ಯೆ ಏನು, ಇಲ್ಲಿ ಜನಸಂಖ್ಯೆ ಏನು ಅಂತ ಸಿಟಿ ರವಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶಕ್ಕೆ ಹೆಚ್ಚು ಅನುದಾನ ಎಂದ ಸಿಎಂಗೆ ತಿರುಗೇಟು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ ಹಾಗೂ ಕರ್ನಾಟಕದ ಜನಸಂಖ್ಯೆಗೆ ಸಮವಾಗಿದ್ಯಾ? ಅತಿ ಹೆಚ್ಚು ತೆರಿಗೆ ಕೊಡುವ ಮಹಾರಾಷ್ಟ್ರಕ್ಕೂ ಒಂದೇ ಮಾನದಂಡ. ಕರ್ನಾಟಕ ಬಿಜೆಪಿ ಸೀಟ್ ಇಲ್ಲದ ಕೇರಳ, ತಮಿಳುನಾಡಿಗೂ ಕೂಡ ಅದೇ ಮಾನದಂಡ. ಆದ್ರೂ ನೀವು ಮಾಡ್ತಿರುವ ಆರೋಪ ದುರುದ್ದೇಶಪೂರ್ವಕವಾಗಿರುವಂತದ್ದು. ಉದ್ದೇಶಪೂರ್ವಕವಾಗಲ್ಲ, ದುರುದ್ದೇಶ ಇದೆ. ಕುಣಿಲಾರ್ದವರು ನೆಲ ಡೊಂಕು ಅನ್ನೋ ರೀತಿ ನಿಮ್ಮ ಆರೋಪ ಇದೆ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು. 7ನೇ ಶೆಡ್ಯೂಲ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಜನಸಂಖ್ಯೆ, ವಿಸ್ತೀರ್ಣ, ಕಾಡಿರ್ತಕ್ಕಂಥದ್ದು, ತಲೆ ಆದಾಯ, ಸಮುದಾಯಗಳ ಅಭಿವೃದ್ಧಿ, ಇವುಗಳನ್ನ ಮಾನದಂಡಗಳನ್ನಾಗಿ ಇಟ್ಕೊಂಡಿದ್ದಾರೆ. ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ. ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನ ಸರಿಯಾಗಿ ಮಾಡಲಿಲ್ಲ. ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನ ಮಾಡಲು. ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು 2,80,000 ಕೋಟಿ ಸಿಗುತ್ತೆ. ನಮ್ಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ? ತೆರಿಗೆ ಪಾಲು 50,257 ಕೋಟಿ ರೂಪಾಯಿಗಳು. ಎಷ್ಟು? ಯುಪಿ ಉತ್ತರ ಪ್ರದೇಶಕ್ಕೆ 2,80,000 ಕೋಟಿ ಸಿಕ್ಕಿದ್ರೆ, ಕರ್ನಾಟಕ ರಾಜ್ಯಕ್ಕೆ 50,257 ಬೇರೆ ಉತ್ತರ ಪ್ರದೇಶದ ರಾಜ್ಯಕ್ಕೆ ಹೆಚ್ಚು ಅನುದಾನ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟು ಸ್ವಾಮಿ? ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಹಂಚಿಕೆ ಆಗ್ತಾ ಇದೆ. ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟು? ಕರ್ನಾಟಕದ ಜನಸಂಖ್ಯೆ ಉತ್ತರ ಪ್ರದೇಶದ ಜನಸಂಖ್ಯೆ ಸಮಸಮ ಇದೆಯಾ? ಮತ್ತೇನಾದ್ರು ಮಾನದಂಡವನ್ನು ಕರ್ನಾಟಕಕ್ಕೊಂದು ಮಾನದಂಡ, ಗುಜರಾತಿಗೊಂದು ಮಾನದಂಡನ ಅನುಸರಿಸ್ತಾ ಇದೆಯಾ? ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ಮಹಾರಾಷ್ಟ್ರಕ್ಕೂ ಅದೇ ಮಾನದಂಡ, ಗುಜರಾತಿಗೂ ಅದೇ ಮಾನದಂಡ, ಕರ್ನಾಟಕಕ್ಕೂ ಅದೇ ಮಾನದಂಡ, 1 ಸೀಟು ಇಲ್ಲದೆ ಇರುವಂಥ ಬಿಜೆಪಿ 1 ಸೀಟು ಇಲ್ಲದೆ ಇರುವಂಥ ಕೇರಳ, ತಮಿಳುನಾಡಿಗೂ ಅದೇ ಮಾನದಂಡ. ವಿವಿಧ ಮಾನದಂಡವನ್ನು ಏನು ಅನುಸರಿಸ್ತಾ ಇಲ್ಲ. ಆದರೂ ನೀವು ಆರೋಪ ಮಾಡ್ತಿರ್ತಕ್ಕಂಥವ್ರು ದುರುದ್ದೇಶಪೂರ್ವಕ, ತಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ನೀವು ಆರೋಪವನ್ನು ಮಾಡ್ತಾ ಇದ್ದೀರಿ. ಒಂದು ಗಾದೆ ಮಾತಿದೆ, ಕುಣಿಲಾರ್ದವ್ರು ನೆಲ ಡೊಂಕು ಅನ್ನೋ ರೀತಿಯಲ್ಲಿ ನಿಮ್ಮ ಆರೋಪ ಇದೆ. ನಿಮ್ಮ ಆರೋಪ ಕುಣಿಲಾರ್ದವರು ನೆಲ ಡೊಂಕು ಅನ್ನೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಆರೋಪ. ಸೋರಿಕೆಯನ್ನು ತಡೆಗಟ್ಟುವಂಥ ಸಾಮರ್ಥ್ಯ, ಯೋಗ್ಯತೆ ನಿಮಗಿಲ್ಲ. ಅದ್ರ ಬದಲಿಗೆ ನೀವು ಬೇಕಾಬಿಟ್ಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಅನುದಾನನ ಹೊಂದಾಣಿಕೆ ಮಾಡೋಕ್ಕಾಗದಲ್ಲೇ ಈಗ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ.